ಇಂದು ನಾವು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅರಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಂತೋಷಿ ಮಾತಾ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದಂತಹ ಪೂಜಾ ಕೈಂಕರ್ಯವನ್ನ ವೀಕ್ಷಿಸೋಣ. ಈ ದೇವಸ್ಥಾನವನ್ನ 1991ರಲ್ಲಿ ನಿರ್ಮಿಸಿ ಕುಂಭಾಭಿಷೇಕವನ್ನ ನೆರವೇರಿಸಿದರು. ನಂತರ 2003ರಲ್ಲಿ ದೇವಾಲಯವನ್ನ ಬೃಹತ್ತಾಗಿ ಮಾಡಿದ ನಂತರ ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕವನ್ನ ನೆರವೇರಿಸಿದರು. ದೇವಾಲಯದಲ್ಲಿ ವಾರ್ಷಿಕೋತ್ಸವದ ನಿಮಿತ್ತ ಹೋಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಶ್ರೀ ವಿಜಯನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ತಿಥಿ ಅನುರಾಧ ನಕ್ಷತ್ರವಿರುವ ಶುಭಯೋಗ ಶುಭ ದಿನದಂದು ಶ್ರೀ ಸಂತೋಷಿ ಮಾತಾ ದೇವಾಲಯದ 22ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಪಾಂಚರಾತ್ಮಕ ರೀತಿಯಲ್ಲಿ ಶ್ರೀ ಅಷ್ಟಲಕ್ಷ್ಮಿ ಸಹಸ್ರಮೋದಕ ಮಹಾಗಣಪತಿ ಹೋಮವನ್ನು ಆಗಮೋಕ್ತವಾಗಿ ನೆರವೇರಿಸಿದರು. ವೇದ ಪಂಡಿತರುಗಳ ವೇದ ಪಾರಾಯಣದೊಂದಿಗೆ ಹೋಮವನ್ನ ನೆರವೇರಿಸಿದ ನಂತರ ಮಹಾಪೂರ್ಣಾಹುತಿ ನೀಡಲಾಯಿತು. ವೇದ ಪಂಡಿತರುಗಳು ಹೋಮಕುಂಡವನ್ನ ಪ್ರದಕ್ಷಿಣೆಗೈದು ಪ್ರಾರ್ಥಿಸಿಕೊಂಡರು. ಅವರೊಂದಿಗೆ ವ್ರತವನ್ನ ಕೈಗೊಂಡು ಹೋಮವನ್ನ ನೆರವೇರಿಸಿದಂತಹ ದಂಪತಿಗಳು ಹಾಗೂ ಭಕ್ತಾದಿಗಳು ಹೋಮಕುಂಡವನ್ನ ಪ್ರದಕ್ಷಿಣೆಗೈದರು. ನಂತರ ಹೋಮಕುಂಡದ ಪಕ್ಕದಲ್ಲಿರಿಸಿ ಪೂಜಿಸಲ್ಪಟ್ಟ ಕಳಶಗಳನ್ನು ಶಿವಾಚಾರ್ಯರುಗಳು ಹೊತ್ತು ಆಲಯವನ್ನ ಪ್ರದಕ್ಷಿಣೆಗೈದರು. ದೇವಾಲಯದಲ್ಲಿ ಪ್ರಧಾನ ಗರ್ಭಗೃಹದ ಎದುರಿನಲ್ಲಿ ಪೂಜೆಗಾಗಿ ಕಳಶಗಳನ್ನು ಸಿದ್ಧಪಡಿಸಿಟ್ಟಿದ್ದರು. ಈ ರೀತಿ ಸಿದ್ಧಪಡಿಸಿಟ್ಟಿದ್ದ ಕಳಶಗಳಿಗೆ ಪೂಜೆಗಳನ್ನ ಮಾಡಿ ದೀಪಾರಾಧನೆ ಬೆಳಗಲಾಯಿತು. ಪೂಜಿಸಲ್ಪಟ್ಟ ಪ್ರಧಾನ ಕಳಶವನ್ನು ಶಿವಾಚಾರ್ಯರು ಶಿರದಲ್ಲಿ ಹೊತ್ತು ದೇವಾಲಯವನ್ನ ಛತ್ರ ಚಾಮರ ಸೇವೆಯೊಂದಿಗೆ ಪ್ರದಕ್ಷಿಣೆಗೈದರು. ದೇವಾಲಯದಲ್ಲಿ ನೆಲೆಸಿರುವ ಸಂತೋಷಿ ಮಾತಾ ದೇವಿಗೆ ಕರ್ಪೂರದ ಆರತಿ ಬೆಳಗಲಾಯಿತು. 4 ಕರಗಳೊಂದಿಗೆ ಮಂದಸ್ಮಿತಳಾಗಿ ದೇವಿಯು ನೆಲೆಸಿ ಅನುಗ್ರಹಿಸುತ್ತಿದ್ದಾಳೆ. ಕರಗಳಲ್ಲಿ ಕತ್ತಿ ಹಾಗೂ ಶೂಲವನ್ನಿರಿಸಿ ಕುಂಕುಮ ಭರಣಿಯೊಂದಿಗೆ ಬಲಕರದಲ್ಲಿ ಅಭಯ ಹಸ್ತದೊಂದಿಗೆ ನೆಲೆಸಿರುವ ದೇವಿಯನ್ನ ನೋಡಿದಾಕ್ಷಣ ನಮ್ಮ ಮನದಲ್ಲಿ ಒಂದು ಕ್ಷಣ
ನಮ್ಮ ಸಕಲ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುತ್ತಾಳೆ ಎಂಬ ಭಾವನೆ ಮೂಡುತ್ತದೆ. ಲೋಕ ಕಲ್ಯಾಣಕ್ಕಾಗಿಯೂ ಹಾಗೂ ಲೋಕದಲ್ಲಿರುವ ಸಕಲ ಜೀವರಾಶಿಗಳ ಸುಖಮಯ ಜೀವನಕ್ಕಾಗಿ ಸಂಕಲ್ಪಿಸಿಕೊಂಡು ಪೂಜೆಗಳನ್ನ ನೆರವೇರಿಸಿದರು. ಸ್ವಯಂವರಂ ವಿವಾಹ ಬಂಧನಕ್ಕೊಂದು ಸೂಕ್ತ ವೇದಿಕೆ. ವಧೂವರರ ಮನೆದಾಳದ ಅಭಿಪ್ರಾಯಗಳು, ಅವರೆಲ್ಲರ ಮಾಹಿತಿಗಳು ಸ್ವಯಂವರದಲ್ಲಿ. ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11 ಮತ್ತು ರಾತ್ರಿ 11 ಗಂಟೆಗೆ ನಿಮ್ಮ ನೆಚ್ಚಿನ ಶ್ರೀಶಂಕರ ವಾಹಿನಿಯಲ್ಲಿ ತಪ್ಪದೇ ವೀಕ್ಷಿಸಿ. Sri Shankara TV, in association with Sri Shankara Foundation, requests you to join hands in building a better tomorrow to those who lost their lives and properties. Join hands in rebuilding our holy shrines and its epic heritage. Send your check DD to Sri Shankara Foundation and send it to Post Box number 5418, Bengaluru. You can directly contribute your relief amount to this account number.
देवताभ्यो नमः। अस्मिन् काले वार्षिक उत्सवाङ्गभूतं प्रातःकाले सङ्कल्पितभक्तमहाजनानां विश्वस्थितानां प्रजानां क्षेमस्थैर्यधैर्य अभयाय ಈ ಉತ್ಸವದ ನಿಮಿತ್ತ ದೇವಿಗೆ ನವರತ್ನ ಖಚಿತ ಆಭರಣಗಳನ್ನ ಧಾರಣೆ ಮಾಡಿದರು. ಆಭರಣಗಳಿಂದ ಅಲಂಕೃತಗೊಂಡಿರುವ ದೇವಿಯ ಅಮೃತ ಶಿಲಾಮೂರ್ತಿಯ ಸೌಂದರ್ಯವನ್ನ ದರ್ಶಿಸಲು ಕಂಗಳೆರಡು ಸಾಲದಂತಿತ್ತು. ಸಿದ್ಧಿ ಬುದ್ಧಿ ಇಬ್ಬರು ಬ್ರಹ್ಮದೇವರ ಪುತ್ರಿಯರು. ಇವರಿಬ್ಬರಿಗೂ ವಿವಾಹ ನೆರವೇರಿಸಬೇಕೆಂದು ಬ್ರಹ್ಮದೇವನು ಯೋಚಿಸುವಾಗ ಬ್ರಹ್ಮನ ಪುತ್ರನಾದ ನಾರದನು ಆ ಜವಾಬ್ದಾರಿಯನ್ನು ತಾನು ವಹಿಸಿಕೊಳ್ಳುತ್ತಾನೆ. ತನ್ನ ಸಹೋದರಿಯರಾದ ಸಿದ್ಧಿ ಬುದ್ಧಿಗೆ ಉತ್ತಮ ವರನನ್ನ ಹುಡುಕುತ್ತಾನೆ. ಆ ವರನೇ ಗಣಪನು. ಸಿದ್ಧಿ ಬುದ್ಧಿಯನ್ನ ವಿವಾಹವಾದ ಗಣಪನಿಗೆ ಇಬ್ಬರು ಮಕ್ಕಳು ಜನ್ಮಿಸುತ್ತಾರೆ. ಸಿದ್ಧಿದೇವಿಗೆ ಲಕ್ಷಣ್ ಎಂಬ ಮಗನು, ಬುದ್ಧಿದೇವಿಗೆ ಲಾಭನ್ ಎಂಬ ಮಗನು ಜನ್ಮಿಸುತ್ತಾರೆ. ಉತ್ತರ ಭಾಗದಲ್ಲಿ ರಕ್ಷಾಬಂಧನ ಎಂಬ ಒಂದು ಹಬ್ಬವನ್ನ ಆಚರಿಸುವ ಪದ್ಧತಿಯಿದೆ. ಅಂದು ಮಹಿಳೆಯರು ತಮ್ಮ ಸಹೋದರರಿಗೆ ಸಕಲ ಐಶ್ವರ್ಯಗಳು ಲಭಿಸಲಿ ಎಂದು ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸಿಕೊಂಡು ವ್ರತವನ್ನ ಕೈಕೊಳ್ಳುತ್ತಾರೆ. ಹಾಗೂ ಪೂಜೆಯಲ್ಲಿ ಇರಿಸಿದಂತಹ ರಕ್ಷೆಯನ್ನು ತಮ್ಮ ಸಹೋದರರ ಕರದಲ್ಲಿ ಕಟ್ಟುತ್ತಾರೆ. ತಮ್ಮ ಸಹೋದರರ ಕೈಯಲ್ಲಿ ಕಟ್ಟುವ ಈ ರಕ್ಷೆಯನ್ನು ತಮ್ಮ ಸಹೋದರರಾಗಿ ಭಾವಿಸುವ ಇತರರಿಗೂ ಕಟ್ಟುತ್ತಾರೆ. ಈ ಉತ್ಸವವನ್ನ ಭೂಲೋಕದಲ್ಲಿ ನೋಡಿ ಆನಂದಿಸಿದ ನಾರದರು ತನ್ನ ಸಹೋದರಿಯರನ್ನ ಹುಡುಕುತ್ತಾ ತೆರಳುತ್ತಾರೆ. ಅಲ್ಲಿ ಸಂತೋಷದಿಂದ ತೆರಳಿದ ನಾರದರನ್ನು ಸಿದ್ಧಿಬುದ್ಧಿಯು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾರೆ. ಅವರು ಭೂಲೋಕದಲ್ಲಿ ಕಂಡಂತಹ ರಕ್ಷಾಬಂಧನ ಕಾರ್ಯಕ್ರಮವನ್ನ ವಿವರಿಸಿದರು. ಲಕ್ಷಣು ಲಾಭನು ತಮಗೂ ಒಬ್ಬ ಸಹೋದರಿ ಇದ್ದರೆ ಈ ರೀತಿಯಾಗಿ ರಕ್ಷೆಯನ್ನ ಕಟ್ಟಿಕೊಳ್ಳಬಹುದಾಗಿತ್ತು ಎಂದು ತಮ್ಮ ಪೋಷಕರಲ್ಲಿ ಹೇಳುತ್ತಾರೆ. ಮಕ್ಕಳ ಇಷ್ಟಾರ್ಥವನ್ನ ಈಡೇರಿಸಬೇಕೆಂದು ಗಣಪತಿಯು ಯೋಚಿಸುತ್ತಾನೆ. ಆ ಕ್ಷಣವೇ ಹೆಂಡತಿಯರತ್ತ ದೃಷ್ಟಿ ಹಾಯಿಸುತ್ತಾನೆ. ಪತಿಯ ಭಾವನೆಯನ್ನ ಪತ್ನಿಯರು ಅರ್ಥ ಮಾಡಿಕೊಳ್ಳುತ್ತಾರೆ. ಆಗ ಅವರ ಸುತ್ತಲೂ ಒಂದು ಜ್ಯೋತಿಯು ಸುತ್ತುವರಿಯುತ್ತದೆ. ಸಿದ್ಧಿಬುದ್ಧಿಯ ದೃಷ್ಟಿಯು ಆ ಜ್ಯೋತಿಯೊಂದಿಗೆ ಸೇರಿ ಸದ್ರೂಪಿಯಾದ ಒಂದು ದೇವಿಯು ಸೃಷ್ಟಿಯಾಗುತ್ತಾಳೆ. ಆಗ ಅವಳು ತನ್ನ ಪೋಷಕರನ್ನು ಸಿದ್ಧಿಬುದ್ಧಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾಳೆ. ವಿನಾಯಕರ ಪುತ್ರಿಯ ಅವತಾರ ಎಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತದೆ. 3 ದೇವಿಯರು ಗಂಟನ ಜೊತೆಗೆ ಬಂದು ಗಣೇಶನ ಪುತ್ರಿಯರನ್ನ ಅಭಿನಂದಿಸಿದರು. ವಿನಾಯಕನ ಮಗಳಿಗೆ ತಮ್ಮ ಶಕ್ತಿಯನ್ನ ನೀಡಿದರು. 3 ಶಕ್ತಿಗಳ ರೂಪವಾಗಿದ್ದಾಳೆ ವಿನಾಯಕನ ಪುತ್ರಿ. ಅವಳು ಲೋಕದ ಜನರಿಗೆ ಸಂತೋಷವನ್ನ ನೀಡುವುದರಿಂದ ಇವಳಿಗೆ ಸಂತೋಷಿ ಮಾತಾ ಎಂದು ಕರೆಯುತ್ತಾರೆ. ಭೂಲೋಕದ ಜನರಿಗೆ ಸಂತೋಷವನ್ನ ನೀಡುವುದಕ್ಕಾಗಿ ಎಲ್ಲಾ ದೇವತೆಗಳು ವಿನಾಯಕ ಪುತ್ರಿಗೆ ಎಲ್ಲಾ ಶಕ್ತಿಯನ್ನ ನೀಡಿದರು. ಲಕ್ಷನಿಗೆ ಹಾಗೂ ಲಾಭನಿಗೆ ಸಂತೋಷಿ ಮಾತಾ ರಕ್ಷೆಯನ್ನ ಕಟ್ಟುತ್ತಾಳೆ. ಪೌರ್ಣಮಿಯ ಶುಕ್ರವಾರದಂದು ಅವತರಿಸಿದವಳೆ ಸಂತೋಷಿ ಮಾತಾ. ಪ್ರತಿ ತಿಂಗಳು ಪೌರ್ಣಮಿ ಹಾಗೂ ಶುಕ್ರವಾರದಂದು ಸಂತೋಷಿ ಮಾತಳನ್ನ ಪ್ರಾರ್ಥಿಸುವುದರಿಂದ ಸಕಲ ಸೌಭಾಗ್ಯಗಳು ಲಭಿಸುತ್ತದೆ. ಸಂತೋಷಿ ಮಾತಳ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ದೇವಿಗೆ ಉತ್ಸವದ ಅಂಗವಾಗಿ ಅರಿಶಿಣ ಕುಂಕುಮವನ್ನ ಲೇಪಿಸಿ ಹಾಲು, ಮೊಸರು, ಜೇನುತುಪ್ಪ, ಪಂಚಾಮೃತಗಳಿಂದ ಅಭಿಷೇಕವನ್ನ ಸಲ್ಲಿಸಿ ವಿಶೇಷವಾಗಿ ಸಿಂಗರಿಸಿ ಮಹಾದೀಪಾರಾಧನೆ ಬೆಳಕಲಾಯಿತು. ಭಕ್ತಾದಿಗಳೆಲ್ಲರೂ ದೇವಿಯನ್ನ ಪ್ರಾರ್ಥಿಸಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು.
ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿ ಸುಮಾರು ಒಂದು 10 ವರ್ಷ ಆಯಿತು. 10 ವರ್ಷದಿಂದ ನಾ ಬೆಂಗಳೂರಿಗೆ ಬಂದಿರೋದು, 10 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿರೋದು. ಆವಾಗಿಂದ ಇಲ್ಲಿ ನಮ್ಮನೆ ಹತ್ರದಲ್ಲೇ ಇದೆ, ಅದರಿಂದ ಬರ್ತಾ ಇದ್ವಿ. ನಾವು ತುಂಬ ಮನಸ್ಸಿಗೆ ಬೇಜಾರಾದಾಗ ಇಲ್ಲಿ ಬಂದು ಕೂತ್ಕೊಂಡ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗೋದು ನಮಗೆ. ಅದರಿಂದ ತುಂಬ ಇದಾಗಿ ಬಂದಿದ್ದೀನಿ. ಅಂತ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ದೇವ್ರನ್ನ ಕೇಳಿಕೊಂಡು ನಾವು ಇದು ಮಾಡಿದರೆ ಖಂಡಿತ ನಾವು ಏನು ಕೇಳ್ಕೊಳ್ತೀವಿ ನಾವು ನಮ್ಮ ಕೋರಿಕೆ ಎಲ್ಲ ಈಡೇರಿಸಿದಾಳೆ ಅಂತ ಹಂಗೆ ಅನಿಸುತ್ತೆ. ಜೈ ಸಂತೋಷಿ ಮಾತಾ. ನಾವಿಲ್ಲಿ ಬ್ಯಾಕ್ ಸೈಡೇ ಇದ್ದೀವಿ, ವಸಂತ ರೆಡ್ಡಿ ಅಂತ. ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ, ಇಲ್ಲಿ ದೇವ್ರ ದರ್ಶನ ಮಾಡ್ತೀವಿ. ಅಂದರೆ ದೇವರು ಅಂದರೆ ಮನಸ್ಸಲ್ಲಿ ತುಂಬಿಕೊಳ್ಬೇಕು. ಸುಮ್ಮನೆ ಬಂದ್ವಿ ಏನೋ ಮಾಡಿದ್ವಿ ಹೋದ್ವಿ ಅನ್ನೋ ಥರ ಅಲ್ಲ. ದೇವರು ಅಂದರೆ ಮನಸ್ಸಲ್ಲಿ ಭಕ್ತಿಯಿಂದ ಬಂದರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ಚೆನ್ನಾಗೇ ಆಗಿದೆ, ಎಲ್ರಿಗೂ ಒಳ್ಳೆಯದಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ಶ್ರೀಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಯವರ ಪ್ರವಚನ ಶ್ರೀ ಸಚ್ಚಿದಾನಂದ ವಚನಾಮೃತಂ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 10 ಗಂಟೆಗೆ ತಪ್ಪದೇ ವೀಕ್ಷಿಸಿ. ಶ್ರೀಶಂಕರ ಮ್ಯಾಟ್ರಿಮೋನಿ ಪ್ರೆಸೆಂಟ್ ಬ್ರಹ್ಮರ್ಷಿ. ಅತಿಥಿಯನ್ನು ದೇವರಂತೆ ಕಂಡು ಅತಿಥಿ ಸೇವೆಯಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಕಥೆ. ಭಾರತೀಯ ಕಿರುತೆರೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸತ್ಯನಿಷ್ಠೆಯ ಸತ್ಯಕಾಮ ಜಾಬಾಲಿಯ ಕಥೆ ಬ್ರಹ್ಮರ್ಷಿ. ನಿಮ್ಮೆಲ್ಲರ ಅಭಿಲಾಷೆಯಂತೆ ಬ್ರಹ್ಮಶ್ರೀ ಧಾರಾವಾಹಿ ಮರುಪ್ರಸಾರವಾಗಲಿದೆ ಇಂದು ರಾತ್ರಿ 10:30ಕ್ಕೆ. Now ಈ ದೇವಸ್ಥಾನ ಅಂದು ಸ್ಟಾರ್ಟ್ ಮಾಡಿ we started in the year 1991 and it's completed 22 years. It is only Santoshi Mata's miracle that we could carry on this program so far, and we have had lot of miracles happening in our life right from the day we have started this temple activity. When we started the temple in the year 1991, there was hardly anybody, in the sense it was a forest area. Bannerghatta was not at all improved. There was no traffic, nothing. We never expected Bannerghatta will develop so much, and it was a very small temple. We had kept the idol where the undi stands. That was the place where Santoshi Ma's Vigraha was there. But slowly she made it. The people started coming and we didn't have enough space. So just extended that to exactly after 12 years. We extended the temple. We made the Gopuram, and we could do another Kumbhabhishekam by the grace of Santoshi Ma. And lot of miracles has happened in our life. I should say, my daughter, we have got 2 daughters, and the eldest daughter is named by name Santoshini because she was born only because of the grace of God. And I cannot really reveal the amount of pleasure and peace of mind we have achieved in building this temple, and I only hope and pray God to give to all the devotees whatever they aspire in life. And she has been blessing, and the devotees are increasing in number. I'm sure many devotees have really achieved whatever they want. She is taken care, and ever since we started doing the puja, there is lot of peace of mind. We go through lot of crisis, but she has never let us down, never let down the devotees. And we would have made about 1,000 Udyapanes, and the Udyapanes, whoever have come and done the Udyapane here, they are all very happy, and whatever they have asked for, Santoshi Mata has granted them their wish, and they complete the Vrata and then come and do the Udyapane here. It is only her grace.
we are in this position today. ಜೈ ಶ್ರೀ ಸಂತೋಷಿ ಮಾತಾ. ಈ ದೇವಸ್ಥಾನವನ್ನು ನಾವು 1991 ಇಸ್ವಿನೊಳಗೆ ಮೊದಲು ಕುಂಭಾಭಿಷೇಕ ಮಾಡಿದ್ವಿ. 1991 2003ವರೆಗೂ ಇಲ್ಲಿ ಭಾಳ ಭಕ್ತಾದಿಗಳು ಬರೋಕ್ಕೆ ಶುರು ಮಾಡಿದ್ರು. ಆವಾಗ ನಮಗೇನು ಅನ್ನಿಸ್ತು ಅಂದರೆ ಇನ್ನು ಮೇಲೆ ಇದನ್ನು ದೊಡ್ಡದು ಮಾಡಬೇಕು ಅಂತ 2003 ತಿರ್ಗಾ ಪುನಃ ಪ್ರತಿಷ್ಠಾಪನೆ ಮಾಡಿ ದೇವಾಲಯವನ್ನು ದೊಡ್ಡ ಮಾಡಿದ್ವಿ. ಇವಾಗ ನಮ್ಮ ದೇವಾಲಯಗಳಿಗೆ ಸಂತೋಷಿ ಮಾತೆಯೊಳಗೆ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸ್ತೇವೆ. ಆಮೇಲೆ 9 ದಿನ ನವರಾತ್ರಿ ವಿಂಜನೆಯಾಗಿ ಕೆಲವಾರು ಹೂವಿನ ಅಲಂಕಾರಗಳು ದೇವಿಗೆ ಮಾಡ್ತೇವೆ. ಇದು 22 ವರ್ಷದೊಳಗೆ ನಾವು ಒಂದು 1000 ಉದ್ಯಾಪನೆಯನ್ನು ಮಾಡಿದ್ದೇವೆ. ನಿಮಗೆ ಉದ್ಯಾಪನೆ ಗೊತ್ತಿರಬೇಕು. 14 ವಾರ ವ್ರತ ದೇವಿಗೆ ಮಾಡಾದ ಮೇಲೆ 8 ಮಕ್ಕಳಿಗೆ ನಾವು ಊಟ ಹಾಕಿ ಆಗ ಅವರಿಗೆ ದಕ್ಷಿಣೆ ಕೊಡುತ್ತೇವೆ. ದಕ್ಷಿಣೆ ಕೊಡೋಕ್ಕೆ ದುಡ್ಡು ಕೊಡುವುದಿಲ್ಲ, ಆದರೆ ಏನಾದರೂ ಗಿಫ್ಟು, ಬುಕ್ಕು, ಪೆನ್ಸಿಲ್ಲು ಭಕ್ತಾದಿಗಳು ಕೊಡ್ತಾರೆ. We have been having a very good experience from 1993 onwards by coming to this temple. We have been having up and down in the life of our family, and whatever might be the problems, whenever we have a sorrow or the joy, the Santoshi Mata takes over. The joys of sorrow become the joys of happiness by virtue of what we are coming and praying here. And every devotee whomsoever comes here or who prays on behalf to her will definitely get a sort of a continuous happiness, and this brings a happiness to us, to our children, and to our society. I pray God again to Santoshi Mata to continue her blessings on all the devotees for the present and to the future forever.